ಹಾಯ್ ಆಲ್. ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಏನಂದರೆ ಅದು ಖಾರ ಪೊಂಗಲ್ ನಾನು ಮಾಡೋ ವಿಧಾನದಲ್ಲಿ. ಇವತ್ತು ನಾನು ಮಾಡೋ ವಿಧಾನದಲ್ಲಿ ಖಾರ ಪೊಂಗಲ್ನ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ. ವೆರಿ ಈಸಿ, ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು. ಇಂಗ್ರೀಡಿಯೆಂಟ್ಸು ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋವಂಥದ್ದು. ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ, ಓಕೆನಾ. ಇಂಗ್ರೀಡಿಯೆಂಟ್ಸು: ತೆಂಗಿನಕಾಯಿ, ಗೋಡಂಬಿ ಒಂದು 5, ಎರಡೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು, ಮಗು ತಿನ್ನೋದ್ರಿಂದ. ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೋಬೋದು. ಕೊತ್ತಂಬರಿ, ಶುಂಠಿ, ಕರಿಬೇವು. ಅದಾದಮೇಲೆ ಸಮ ಪ್ರಮಾಣ, ಎರಡು ಈಕ್ವಲ್ ಆಗಿದ್ರೆ ಇದ್ರ ಟೇಸ್ಟು. ನಾನು ಕಣ್ಣಳ್ತಲ್ಲಿ ತೊಗೊಂಡಿದ್ದೀನಿ. ಸೊ ನೀವು ಇದನ್ನು ಎಷ್ಟು ರೈಸ್ ತೊಗೋತೀರೋ ಅಷ್ಟೇ ಇದು ತೊಗೋಬೇಕು, ಓಕೆನಾ. ಇಲ್ಲಾಂದರೆ ಅದು ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ನಾನೊಂದು ಕಣ್ಣಳ್ತಲ್ಲಿ ತೊಗೊಂಡಿದ್ದೀನಿ, ಪ್ಲಸ್ ಕುಕ್ಕಿಂಗ್ ಆಯಿಲು. ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡ್ರಲ್ವಾ, ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಹೆಸರು ಬೇಳೆನ ಬೌಲಲ್ಲಿ ಇತ್ತಲ್ಲ ಅದನ್ನು ತೊಗೊಂಡು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸೀಸ್ಕೋಬಾರ್ದು, ಕೆಂಪಾಗೋ ತನಕ ಹುರ್ಕೊಂಡು ತೊಳ್ಕೊಬೇಕು 1-2 ಸತಿ. ಅದಕ್ಕೆ ಅಕ್ಕಿ, ಅದನ್ನು ಆ್ಯಡ್ ಮಾಡ್ಕೋಬೇಕು, ಅದನ್ನು ತೊಳ್ಕೊಬೇಕು. ಅಕ್ಕಿನೂ ಸೇರಿಸಿ ತೊಳ್ಕೊಳ್ಳೋಣ 1-2 ಸತಿ. ಆಮೇಲೆ ನೀರು ನೀವು ಅನುಗುಣವಾಗಿ ನಿಮಗೆ ತೆಳ್ಳಗೆ ಬೇಕಾ ಗಟ್ಟಿಯಾಗಿ ಬೇಕಾ ಆ ಥರ ಮಾಡ್ಕೊಳ್ಳಿ. ನಾನು ಒಂದು ಮೀಡಿಯಮಲ್ಲಿ ಮಾಡಿಕೊಂಡು ಬಿಸಿನೀರು ಹಾಕೋತಾ ಇದ್ದೀನಿ, ಲೇಟ್ ಆಗುತ್ತೆ ಅಂತ. ಸೊ 1-2 ವಿಷಲ್ ಕೂಗ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಅದಕ್ಕೆ ಬಂದಿದೆ ನಾನು ಕೂಗ್ಸಿರೋ ಅಂಥ ರೈಸು. ನಿಮಗೆ ಗಟ್ಟಿ ಬೇಕು ತೆಳ್ಳಗೆ ಬೇಕು ಅಂದರೆ ನೀರು ಆ್ಯಡ್ ಮಾಡಿಕೊಂಡು ಇಲ್ಲ ಲೆಸ್ ಮಾಡ್ಕೊಳ್ಬೋದು. ಈಗ ಒಗ್ಗರಣೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಕಡಾಯಿ ತೊಗೊಂಡು ಅದಕ್ಕೆ 2 ಸ್ಪೂನ್ ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಇಂಗು, ಜೀರಿಗೆ, ಮೆಣಸು, ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ, ಗೋಡಂಬಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಸ್ಮೆಲ್ಲೆಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಆದಮೇಲೆ ಶುಂಠಿ ತುರಿದಿಟ್ಕೊಂಡಿದ್ವಲ್ಲ, ಶುಂಠಿನ ಆ್ಯಡ್ ಮಾಡ್ಕೋಬೇಕು ಒಗ್ಗರಣೆಗೆ. ಎಲ್ಲನೂ ಕೂಡ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಅದೊಂದು ಒಳ್ಳೆ ಘಮ ಬರುತ್ತೆ, ಫ್ಲೇವರು, ಅಲ್ಲಿ ತನಕ ಹುರ್ಕೋಬೇಕು. ನೀವು ಬೇಕಾದರೆ ಜೀರಿಗೆ ಮೆಣಸನ್ನ ಹುರಿದು ಕುಟ್ಟಿ ಪುಡಿ ಮಾಡ್ಕೋಬೋದು. ನಾನಿಲ್ಲಿ ಮಗು ಇರೋ ಕಾರಣಕ್ಕೋಸ್ಕರ ಹಾಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಡೈರೆಕ್ಟಾಗಿ. ಅದಾದಮೇಲೆ ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಕೊಬ್ಬರಿ ತುರಿ, ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೋಬೋದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ. ಆ್ಯಂಡ್ ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನ ಯಾವಾಗಲೂ ಲಾಸ್ಟಲ್ಲೇ ಹಾಕೋಬೇಕು, ಫಸ್ಟೇ ಹಾಕೊಂಬಿಟ್ರೆ ಸೀದೋದಂಗೆ ಆಗುತ್ತೆ, ಫ್ಲೇವರ್ ಅಷ್ಟು ಫ್ರೆಶ್ ಆಗಿ ಫೀಲ್ ಆಗೋಲ್ಲ. ಅದಾದಮೇಲೆ ಅನ್ನ ಕೂಗಿಸ್ಕೊಂಡಿದ್ವಲ್ಲ ಅದನ್ನು, ಬೇಳೆ ಮತ್ತು ಅನ್ನನ, ಅದಾದಮೇಲೆ ವಾಟ್ರ್ ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಅದು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಆಯಿತು. ಇದಾದಮೇಲೆ ಲಾಸ್ಟಲ್ಲಿ ಲೆಮನ್ನು ಜ್ಯೂಸನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನನ್ನ ಹತ್ರ ಲೆಮನ್ ಇರಲಿಲ್ಲ, ನಿಮಗೆ ಟೇಸ್ಟಿಗೆ ಬೇಕು ಅಂದರೆ ಒಂದು 1/2 ಸ್ಪೂನಷ್ಟು ಲೆಮನ್ನ ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಹೆಂಗೆ ಟೇಸ್ಟಿಗೆ ಅನುಗುಣವಾಗಿ ಸಾಲ್ಟ್ ಬೇಕೋ ಆ ಥರ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನನಗೆ ಇನ್ನೂ ಸ್ವಲ್ಪ ತೆಂಗಿನ ತುರಿ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಕಾಯಿ ಬೇಕು ಅನ್ನಿಸ್ತು, ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಇದಿಷ್ಟು ಹಾಕ್ಕೊಂಡು ಗಾರ್ನಿಷಿಂಗ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಆಯಿತು. ಇದು 1-2 ಕುದಿ ಬಂದರೆ ಇದಾಗಿತ್ತು ನಾನು ಮಾಡೋ ಸ್ಟೈಲಲ್ಲಿ ಖಾರ ಬಾತ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.